ನಾವು ಸುಮಾರು 50 ಜನ ಮಾಜಿ ಶಾಸಕರು, ಪಕ್ಷದ ಮುಖಂಡರು ಮೊನ್ನೆ 2 ದಿವಸ ಮೊನ್ನೆ ದಿವಸ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕೆ ಕುರುಡ್ಮಲೆ ಗಣೇಶ ದೇವಸ್ಥಾನಕ್ಕೆ ಹೋದು, ಅಲ್ಲಿಂದ ಮೈಸೂರಿಗೆ ಹೋಗಿ ಹಾಲ್ಟ್ ಮಾಡಿ ನಿನ್ನೆ ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದು ಮೈಸೂರಿನಲ್ಲಿ ಕೂಡ ಕಾರ್ಯಕರ್ತರ ಜೊತೆಗೆ ಸಂವಾದ ಮಾಡಿ ಇವತ್ತು ಬಂದಿದ್ದೀವಿ. ಈ 2 ದಿನಗಳ ಕಾಲದಲ್ಲೇ ಏನು ನಾವು ಪ್ರವಾಸ ಮಾಡಿದ್ವಿ, ದೇವಸ್ಥಾನಗಳಿಗೆ ಭೇಟಿ ಮಾಡಿದ್ವಿ, ಎಲ್ಲ ಕಡೆಯಿಂದನೂ ಕಾರ್ಯಕರ್ತರು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇಲ್ಲಪ್ಪ ಏನೋ BJP ಪಕ್ಷಕ್ಕೆ ಸ್ವಲ್ಪ ಉಸಿರು ಬಂದಂಗಾಯಿತು, ಎಲ್ಲ ಒಂದು ಸೈಡ್ ಆಗಿತ್ತು, ಯಾರ್ಯಾರೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ರು, ಯಡಿಯೂರಪ್ಪನವ್ರ ಬಗ್ಗೆ, ಪಕ್ಷದ ಅಧ್ಯಕ್ಷರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡ್ಕೊಂಡು ಹೋಗ್ತಾಯಿದ್ರು. ನೀವು ಮಾಡಿದ್ದು ಸರಿ ಇದೆ, ಪಕ್ಷದ ಬೆಂಬಲಕ್ಕಾಗಿ ನೀವು ಕೈಗೊಂಡಿರುವಂಥ ಕಾರ್ಯಕ್ರಮ ಸರಿ ಇದೆ ಅಂತ ಹೇಳಿದ್ರು. ನಾವು ವಿಘ್ನೇಶ್ವರನಲ್ಲಿ ಮತ್ತು ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೇವೆ. ಈ ದುಷ್ಟಶಕ್ತಿಗಳ ನಿವಾರಣೆ ಆಗಬೇಕು, ಪಕ್ಷ ಬಲಪಡಿಸಬೇಕು. ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಅವರ ನೇತೃತ್ವದಲ್ಲಿಯೇ ಚುನಾವಣೆಗೆ ಹೋಗಿ ಮತ್ತೆ 130-135 ಸೀಟುಗಳನ್ನು ಗೆದ್ದು ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ದೇವರುಗಳಲ್ಲಿ ನಾವು ಇಟ್ಟು ಬಂದಿದ್ದೇವೆ. ಇದಾದ ನಂತರ ನಾವು ನಮ್ಮ ಪಕ್ಷದ ಇದುವರೆಗೂ ನಾವು ಯಡಿಯೂರಪ್ಪನವ್ರನ್ನ ಭೇಟಿ ಆಗಿರಲಿಲ್ಲ. ಈಗ ಏನು ನಡೆದಿದೆ ಅಂಥೇಳಿ, ಏಕೆಂದರೆ ನಾವು ಪ್ರತ್ಯೇಕವಾಗಿ ಹೋಗಿದ್ದರೂ ಕೂಡ ನಾವು ಪಕ್ಷದ ಪರವಾಗಿ ಮತ್ತು ಈ ಪಕ್ಷದ ನೇತಾರರಾದಂಥ ಯಡಿಯೂರಪ್ಪನವರಿದ್ದಾರೆ, ಅವ್ರ ಪರವಾಗಿ ಧ್ವನಿ ಎತ್ತಿ ಬಂದಂಥವ್ರು. ಅವರಿಗೆ ಏನೇನಾಯಿತು ಅನ್ನೋಂಥ ವಿಷಯವನ್ನು ಅವ್ರ ಗಮನಕ್ಕೆ ತರಬೇಕು ಅಂತ ನಾವು ಇವತ್ತೊಂದು 25 ಜನ ಅವ್ರ ಮನೆಗೆ ಬಂದು, ಅವ್ರು ಬಂದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಇಲ್ಲಿ ಬಂದರು. ಅವ್ರ ಗಮನಕ್ಕೂ ಕೂಡ ನಾವು ಈ ವಿಷಯವನ್ನು ತಂದಿದ್ದೇವೆ. ಅವರು ಅಧ್ಯಕ್ಷರು ಹೇಳಿದ್ದಿಷ್ಟೇ, ಪಕ್ಷದ ಸಂಘಟನೆ ಆಗಬೇಕು, ಸಂಘಟನಾ ಪರ್ವ ಪ್ರಾರಂಭ ಆಗಬೇಕು, ಸಕ್ರಿಯ ಸದಸ್ಯತ್ವವನ್ನು ಬಲಪಡಿಸಬೇಕು. ಇದನ್ನು ರಾಜ್ಯದ ಮತ್ತು ರಾಷ್ಟ್ರದ ನಾಯಕರು ಕೂಡ ನಿರೀಕ್ಷೆ ಮಾಡ್ತಾರೆ. ಆದಷ್ಟು ಬೇಗ ಎಲ್ಲರೂ ಕೂಡ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಅವರಿಗೆ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡಿದ್ದೇವೆ, ನಾವು ಇಷ್ಟು ಜನ ಏನಿದ್ದೇವೆ ಇಷ್ಟೇ ಜನ ಅಲ್ಲ, ಇನ್ನೂ ಭಾಳಷ್ಟು ಜನ ತಮ್ಮನ್ನು ಭೇಟಿಯಾಗಬೇಕು ಅಂತ ಇದ್ದಾರೆ. ಈ ಅಧಿವೇಶನ ಆದ ನಂತರ ನಮಗೆ ಸುಮಾರು ಒಂದು ಅರ್ಧ ದಿವಸ ನೀವು ನಮಗೆ ಟೈಮ್ ಕೊಡಬೇಕು, ನಿಮ್ಮ ಜೊತೆಗೆ ನಾವು ಸವಿಸ್ತಾರವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿದಾಗ ಅವರು ಇಲ್ಲ, ಅಧಿವೇಶನ ಮುಗಿದ ಮೇಲೆ ನಾವೆಲ್ಲ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಸೌಹಾರ್ದಯುತವಾಗಿತ್ತು. ನಾವು ಈಗಾಗಲೇ ನಿನ್ನೆನೇ ನಮ್ಮ ರೇಣುಕಾಚಾರ್ಯ ಅವರು, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು, ನಾವೆಲ್ಲ ಮೈಸೂರಲ್ಲಿ ನಾಗೇಂದ್ರ ಅವರು ಏನು ಸೇರಿಕೊಂಡಿದ್ವಿ. 10ನೇ ತಾರೀಕು ಅಲ್ಲ, 9ನೇ ತಾರೀಕು ದಾವಣಗೆರೆಯಲ್ಲಿ ಹಾಟ್ ಮಾಡಿ 10ನೇ ತಾರೀಕು ದಾವಣಗೆರೆಯಲ್ಲಿ ಕೂಡ ಎಲ್ಲರೂ ಕೂಡ, ಯಾಕೆಂದರೆ ದಾವಣಗೆರೆ ಒಂದು ಮಧ್ಯ ಪ್ರಾಂತ ಇತ್ತು ಇಡೀ ರಾಜ್ಯಕ್ಕೆ. ಅಲ್ಲಿ ಎಲ್ಲರೂ ಕೂಡ ಒಂದು ಸೇರಿಕೊಂಡು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಮತ್ತು ಪಕ್ಷವನ್ನು ಬಲಪಡಿಸೋ ಬಗ್ಗೆ ಇನ್ನೊಂದು ಚರ್ಚೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪಡೆದು ಮುನ್ನಡೀತೀವಿ. ಈಗ ನೋಡಿ, ನಾವು ಹೇಳಿದ್ವಿ ಕಾರ್ಯಕರ್ತರು ನಮಗಿಂತ ಹೆಚ್ಚಾಗಿ ನಿನ್ನೆ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಯುವಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಯೋಕ್ಕೆ ಕಾರ್ಯಕರ್ತರು ಬಿಡಲಿಲ್ಲ. ಇಲ್ಲ, ನೀವು ಪಕ್ಷ ಮೊದಲು ಅವ್ರನ್ನ ಉಚ್ಚಾಟನೆ ಮಾಡಿ ನಾವು ಈಗಲೂ ಕೂಡ ಅವರಿಗೆ ಅಲ್ಲಿ ವಿನಂತಿ ಮಾಡ್ತೀವಿ. ಈಗೂ ಕೂಡ ಟೈಮ್ ಮಿಂಚಿಲ್ಲ, ಪಕ್ಷದ ಜೊತೆಗೆ ಕೈ ಜೋಡಿಸಿ, ಪಕ್ಷದ ವಿರುದ್ಧ ಹೋಗಬೇಡಿ, ಪಕ್ಷದ ಜೊತೆಗೆ ಬಂದು ಪಕ್ಷದ ಅಧ್ಯಕ್ಷರ ಜೊತೆಗೆ ನಿಂತರೆ ನಿಮಗೂ ಗೌರವ ಇರ್ತದೆ ಅಂತ ಅವ್ರನ್ನ ವಿನಂತಿ ಮಾಡ್ತೀವಿ. ಅದರ ಮೇಲೆ ಇದೇ ರೀತಿ ಮುಂದುವರ್ಕೊಂಡು ಹೋದರೆ ಪಕ್ಷದ ಅಧ್ಯಕ್ಷರು ಈಗೇನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅದು ಉಚ್ಚಾಟನೆ ಆಗ್ತದೋ ಏನೇನು ಆಗ್ತದೆ. ಬಟ್ ನಾವು ಅವ್ರನ್ನ ವಿನಂತಿ ಮಾಡ್ತೀವಿ. ಆಗಿಲ್ಲ ಅಂದರೆ ಸಾಮೋಪಾಯ ದಂಡೋಪಾಯ ಅಂತ ಇರ್ತದೆ. ಸಮೋಪಾಯದಲ್ಲಿ ಕೇಳಿದ್ದೀವಿ, ಇಲ್ಲಾಂದರೆ ದಂಡೋಪಾಯವನ್ನು ಪಕ್ಷದ ವರಿಷ್ಠರು ಅದನ್ನು ತೀರ್ಮಾನ ಮಾಡ್ತಾರೆ. ಈಗ ಹೈಕಮಾಂಡ್ ಯತ್ನಾಳ್ ಪರ ನಿಂತಿದೆ ಅಂತ, ಯಾಕಂದ್ರೆ ಇದೇ ಮೊದಲನೇ ಸರ್ ಸಾಕಷ್ಟು ಬಾರಿ ಅವರು ಟೀಕೆಗಳು ಮಾಡ್ತಾರೆ ದಿನ ಬೆಳಗಾರೆ ಸಾಕು. ಯಾವ ಹೈಕಮಾಂಡು ಅವ್ರ ಪರವಾಗಿ ನಿಂತಿಲ್ಲ. ನಿನ್ನೆನೇ ನಮ್ಮ ರೇಣುಕಾಚಾರ್ಯರು ಭಾಳ ಸ್ಪಷ್ಟವಾಗಿ ಹೇಳಿದರು, ಹೈಕಮಾಂಡ್ ನಿಮ್ಮ ಪರವಾಗಿದ್ದರೆ ಯಾರು ನಿಮ್ಮ ಪರವಾಗಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಹೇಳಿ ಅಂತ ಹೇಳಿದ್ದಾರೆ. ಅವ್ರಿಗೆ ಯಾರೂ ಕೂಡ ಏನು ಹೇಳಿಲ್ಲ. ಸುಮ್ಮನೆ ಹೈಕಮಾಂಡ್ ಈ ಗುಮ್ಮ ಬಂತು ತೋಳ ಅನ್ನಂಗೆ ಹೈಕಮಾಂಡ್ ಹೆಸರು ಹೇಳ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಹೊರತು ಯಾವ ಹೈಕಮಾಂಡ್ ಅವ್ರ ಪರವಾಗಿಲ್ಲ. ಹೈಕಮಾಂಡ್ ಇರೋದು ಪಕ್ಷದ ಅಧ್ಯಕ್ಷರ ಪರವಾಗಿ, ಪಕ್ಷದ ಪರವಾಗಿ ಹೈಕಮಾಂಡ್ ಇದೆ. ಯಡಿಯೂರಪ್ಪನವ್ರ ಹತ್ರ ನಾವು ಆ ವಿಷಯ ಚರ್ಚೆ ಮಾಡಲಿಲ್ಲ. ಕಾರ್ಯಕರ್ತರು ಮಾತ್ರ ಒಂದು ಆತ್ಮಸಂತೋಷ ಮತ್ತು ತೃಪ್ತಿ ಪಡ್ಕೊಂಡಿದ್ದಾರೆ ಅನ್ನೋದು ಅಷ್ಟೇ ಹೇಳಿದ್ದು ಬಿಟ್ಟರೆ ಅವು ಉಚ್ಚಾಟನೆದು ಆ ಯತ್ನಾಳ್ ಅವ್ರ ವಿಷಯ ನಾವು ಅವ್ರ ಹತ್ರ ಚರ್ಚೆನೇ ಮಾಡಲಿಲ್ಲ. ಯತ್ನಾಳ್ ಕ್ರಮಕ್ಕೆ ಮಾಜಿ ಶಾಸಕರ ನಿಯೋಗ ಹೈಕಮಾಂಡ್ ಭೇಟಿ ಮಾಡುತ್ತೆ.
ನೋಡೋಣ. ಈಗ ನಾವು ಅಧ್ಯಕ್ಷ ಹತ್ರನೂ ಟೈಮ್ ಕೇಳ್ಕೊಂಡಿದ್ದೀವಿ. ಅಧ್ಯಕ್ಷರು ಯಾವಾಗ ಟೈಮ್ ಕೊಟ್ಟು ನಮ್ಮನ್ನೆಲ್ಲ ಚರ್ಚೆ ಮಾಡ್ತಾರೆ, ನಂತರ ಆ ಅವಶ್ಯಕತೆ ಬಂದರೆ ನಾವೆಲ್ಲರೂ ಸೇರಿ ಹೈಕಮಾಂಡಿಗೆ ಡೆಲ್ಲಿಗೆ ಹೋಗಲಿಕ್ಕೆ ಸಿದ್ಧರಾಗಿದ್ದೀವಿ. ನಾವು ಸುಮಾರು 50 ಜನ ಮಾಜಿ ಶಾಸಕರು, ಪಕ್ಷದ ಮುಖಂಡರು ಮೊನ್ನೆ 2 ದಿವಸ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕೆ ಕುರುಡ್ಮಲೆ ಗಣೇಶ ದೇವಸ್ಥಾನಕ್ಕೆ ಹೋದು, ಅಲ್ಲಿಂದ ಮೈಸೂರಿಗೆ ಹೋಗಿ ಹಾಲ್ಟ್ ಮಾಡಿ ನಿನ್ನೆ ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದು ಮೈಸೂರಿನಲ್ಲಿ ಕೂಡ ಕಾರ್ಯಕರ್ತರ ಜೊತೆಗೆ ಸಂವಾದ ಮಾಡಿ ಇವತ್ತು ಬಂದಿದ್ದೀವಿ. ಈ 2 ದಿನಗಳ ಕಾಲದಲ್ಲೇ ಏನು ನಾವು ಪ್ರವಾಸ ಮಾಡಿದ್ವಿ, ದೇವಸ್ಥಾನಗಳಿಗೆ ಭೇಟಿ ಮಾಡಿದ್ವಿ, ಎಲ್ಲ ಕಡೆಯಿಂದನೂ ಕಾರ್ಯಕರ್ತರು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇಲ್ಲಪ್ಪ, ಏನೋ BJP ಪಕ್ಷಕ್ಕೆ ಸ್ವಲ್ಪ ಉಸಿರು ಬಂದಂಗಾಯಿತು, ಎಲ್ಲ ಒಂದು ಸೈಡ್ ಆಗಿತ್ತು, ಯಾರ್ಯಾರೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ರು. ಯಡಿಯೂರಪ್ಪನವ್ರ ಬಗ್ಗೆ, ಪಕ್ಷದ ಅಧ್ಯಕ್ಷರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡ್ಕೊಂಡು ಹೋಗ್ತಾಯಿದ್ರು. ನೀವು ಮಾಡಿದ್ದು ಸರಿ ಇದೆ, ಪಕ್ಷದ ಬೆಂಬಲಕ್ಕಾಗಿ ನೀವು ಕೈಗೊಂಡಿರುವಂಥ ಕಾರ್ಯಕ್ರಮ ಸರಿ ಇದೆ ಅಂತ ಹೇಳಿದ್ರು. ನಾವು ವಿಘ್ನೇಶ್ವರನಲ್ಲಿ ಮತ್ತು ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೇವೆ. ಈ ದುಷ್ಟಶಕ್ತಿಗಳ ನಿವಾರಣೆ ಆಗಬೇಕು, ಪಕ್ಷ ಬಲಪಡಿಸಬೇಕು. ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಅವರ ನೇತೃತ್ವದಲ್ಲಿಯೇ ಚುನಾವಣೆಗೆ ಹೋಗಿ ಮತ್ತೆ 130-135 ಸೀಟುಗಳನ್ನು ಗೆದ್ದು ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ದೇವರುಗಳಲ್ಲಿ ನಾವು ಇಟ್ಟು ಬಂದಿದ್ದೇವೆ. ಇದಾದ ನಂತರ ನಾವು ನಮ್ಮ ಪಕ್ಷದ ಇದುವರೆಗೂ ನಾವು ಯಡಿಯೂರಪ್ಪನವ್ರನ್ನ ಭೇಟಿ ಆಗಿರಲಿಲ್ಲ. ಈಗ ಏನು ನಡೆದಿದೆ ಅಂಥೇಳಿ, ಏಕೆಂದರೆ ನಾವು ಪ್ರತ್ಯೇಕವಾಗಿ ಹೋಗಿದ್ದರೂ ಕೂಡ ನಾವು ಪಕ್ಷದ ಪರವಾಗಿ ಮತ್ತು ಈ ಪಕ್ಷದ ನೇತಾರರಾದಂಥ ಯಡಿಯೂರಪ್ಪನವರಿದ್ದಾರೆ, ಅವ್ರ ಪರವಾಗಿ ಧ್ವನಿ ಎತ್ತಿ ಬಂದಂಥವ್ರು. ಅವರಿಗೆ ಏನೇನಾಯಿತು ಅನ್ನೋಂಥ ವಿಷಯವನ್ನು ಅವ್ರ ಗಮನಕ್ಕೆ ತರಬೇಕು ಅಂತ ನಾವು ಇವತ್ತೊಂದು 25 ಜನ ಅವ್ರ ಮನೆಗೆ ಬಂದು, ಅವ್ರು ಬಂದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಇಲ್ಲಿ ಬಂದರು. ಅವ್ರ ಗಮನಕ್ಕೂ ಕೂಡ ನಾವು ಈ ವಿಷಯವನ್ನು ತಂದಿದ್ದೇವೆ. ಅವರು ಅಧ್ಯಕ್ಷರು ಹೇಳಿದ್ದಿಷ್ಟೇ, ಪಕ್ಷದ ಸಂಘಟನೆ ಆಗಬೇಕು, ಸಂಘಟನಾ ಪರ್ವ ಪ್ರಾರಂಭ ಆಗಬೇಕು, ಸಕ್ರಿಯ ಸದಸ್ಯತ್ವವನ್ನು ಬಲಪಡಿಸಬೇಕು. ಇದನ್ನು ರಾಜ್ಯದ ಮತ್ತು ರಾಷ್ಟ್ರದ ನಾಯಕರು ಕೂಡ ನಿರೀಕ್ಷೆ ಮಾಡ್ತಾರೆ. ಆದಷ್ಟು ಬೇಗ ಎಲ್ಲರೂ ಕೂಡ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಅವರಿಗೆ, ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ. ನಾವು ಇಷ್ಟು ಜನ ಏನಿದ್ದೀವಿ, ಇಷ್ಟೇ ಜನ ಅಲ್ಲ, ಇನ್ನೂ ಭಾಳಷ್ಟು ಜನ ತಮ್ಮನ್ನು ಭೇಟಿಯಾಗಬೇಕು ಅಂತ ಇದ್ದಾರೆ. ಈ ಅಧಿವೇಶನ ಆದ ನಂತರ ನಮಗೆ ಸುಮಾರು ಒಂದು ಅರ್ಧ ದಿವಸ ನೀವು ನಮಗೆ ಟೈಮ್ ಕೊಡಬೇಕು, ನಿಮ್ಮ ಜೊತೆಗೆ ನಾವು ಸವಿಸ್ತಾರವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿದಾಗ ಅವರು ಇಲ್ಲ, ಅಧಿವೇಶನ ಮುಗಿದ ಮೇಲೆ ನಾವೆಲ್ಲ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಸೌಹಾರ್ದಯುತವಾಗಿತ್ತು. ನಾವು ಈಗಾಗಲೇ ನಿನ್ನೆನೇ ನಮ್ಮ ರೇಣುಕಾಚಾರ್ಯ ಅವರು, ಕಟ್ಟ ಸುಬ್ರಹ್ಮಣ್ಯನ್ ನಾಯ್ಡು ಅವರು, ನಾವೆಲ್ಲ ಮೈಸೂರಲ್ಲಿ ನಾಗೇಂದ್ರ ಅವರು ಏನು ಸೇರಿಕೊಂಡಿದ್ವಿ. 10ನೇ ತಾರೀಕು ಅಲ್ಲ, 9ನೇ ತಾರೀಕು ದಾವಣಗೆರೆಯಲ್ಲಿ ಹಾಟ್ ಮಾಡಿ 10ನೇ ತಾರೀಕು ದಾವಣಗೆರೆಯಲ್ಲಿ ಕೂಡ ಎಲ್ಲರೂ ಕೂಡ, ಯಾಕೆಂದರೆ ದಾವಣಗೆರೆ ಒಂದು ಮಧ್ಯ ಪ್ರಾಂತ ಇತ್ತು ಇಡೀ ರಾಜ್ಯಕ್ಕೆ. ಅಲ್ಲಿ ಎಲ್ಲರೂ ಕೂಡ ಒಂದು ಸೇರಿಕೊಂಡು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಮತ್ತು ಪಕ್ಷವನ್ನು ಬಲಪಡಿಸೋ ಬಗ್ಗೆ ಇನ್ನೊಂದು ಚರ್ಚೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪಡೆದು ಮುನ್ನಡೀತೀವಿ. ಉದ್ದೇಶ ಏನೋ ಅರ್ಥ ಆಗಲಿಲ್ಲ ಸರ್, ಯತ್ನಾಳವ್ರನ್ನ ಉಚ್ಚಾಟನೆ ಮಾಡೋದೇ ಉದ್ದೇಶ. ಈಗ ನೋಡಿ, ನಾವು ಹೇಳಿದ್ವಿ, ಕಾರ್ಯಕರ್ತರು ನಮಗಿಂತ ಹೆಚ್ಚಾಗಿ ನಿನ್ನೆ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಯುವಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಯೋಕ್ಕೆ ಕಾರ್ಯಕರ್ತರು ಬಿಡಲಿಲ್ಲ. ಇಲ್ಲ, ನೀವು ಪಕ್ಷ ಮೊದಲು ಅವ್ರನ್ನ ಉಚ್ಚಾಟನೆ ಮಾಡಿ. ನಾವು ಈಗಲೂ ಕೂಡ ಅವರಿಗೆ ಅಲ್ಲಿ ವಿನಂತಿ ಮಾಡ್ತೀವಿ. ಈಗೂ ಕೂಡ ಟೈಮ್ ಮಿಂಚಿಲ್ಲ. ಪಕ್ಷದ ಜೊತೆಗೆ ಕೈ ಜೋಡಿಸಿ, ಪಕ್ಷದ ವಿರುದ್ಧ ಹೋಗಬೇಡಿ, ಪಕ್ಷದ ಜೊತೆಗೆ ಬಂದು ಪಕ್ಷದ ಅಧ್ಯಕ್ಷರ ಜೊತೆಗೆ ನಿಂತರೆ ನಿಮಗೂ ಗೌರವ ಇರ್ತದೆ ಅಂತ ಅವ್ರನ್ನ ವಿನಂತಿ ಮಾಡ್ತೀವಿ. ಅದರ ಮೇಲೆ ಇದೇ ರೀತಿ ಮುಂದುವರ್ಕೊಂಡು ಹೋದರೆ ಪಕ್ಷದ ಅಧ್ಯಕ್ಷರು ಈಗೇನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅದು ಉಚ್ಚಾಟನೆ ಆಗ್ತದೋ ಏನೇನು ಆಗ್ತದೆ. ಬಟ್ ನಾವು ಅವ್ರನ್ನ ವಿನಂತಿ ಮಾಡ್ತೀವಿ. ಆಗಿಲ್ಲ ಅಂದರೆ ಸಾಮೋಪಾಯ ದಂಡೋಪಾಯ ಅಂತ ಇರ್ತದೆ. ಸಮೋಪಾಯದಲ್ಲಿ ಕೇಳಿದ್ದೀವಿ, ಇಲ್ಲಾಂದರೆ ದಂಡೋಪಾಯವನ್ನು ಪಕ್ಷದ ವರಿಷ್ಠರು ಅದನ್ನು ತೀರ್ಮಾನ ಮಾಡ್ತಾರೆ. ಈಗ ಹೈಕಮಾಂಡ್ ಯತ್ನಾಳ್ ಪರ ನಿಂತಿದೆ ಅಂತ, ಯಾಕಂದ್ರೆ ಇದೇ ಮೊದಲನೇ ಸರ್, ಸಾಕಷ್ಟು ಬಾರಿ ಅವರು ಟೀಕೆಗಳು ಮಾಡ್ತಾರೆ ದಿನ ಬೆಳಗಾರೆ ಸಾಕು. ಯಾವ ಹೈಕಮಾಂಡು ಅವ್ರ ಪರವಾಗಿ ನಿಂತಿಲ್ಲ. ನಿನ್ನೆನೇ ನಮ್ಮ ರೇಣುಕಾಚಾರ್ಯರು ಭಾಳ ಸ್ಪಷ್ಟವಾಗಿ ಹೇಳಿದರು, ಹೈಕಮಾಂಡ್ ನಿಮ್ಮ ಪರವಾಗಿದ್ದರೆ ಯಾರು ನಿಮ್ಮ ಪರವಾಗಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಹೇಳಿ ಅಂತ ಹೇಳಿದ್ದಾರೆ. ಅವ್ರಿಗೆ ಯಾರೂ ಕೂಡ ಏನು ಹೇಳಿಲ್ಲ. ಸುಮ್ಮನೆ ಹೈಕಮಾಂಡ್ ಈ ಗುಮ್ಮ ಬಂತು ತೋಳ ಅನ್ನಂಗೆ ಹೈಕಮಾಂಡ್ ಹೆಸರು ಹೇಳ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಹೊರತು ಯಾವ ಹೈಕಮಾಂಡ್ ಅವ್ರ ಪರವಾಗಿಲ್ಲ. ಹೈಕಮಾಂಡ್ ಇರೋದು ಪಕ್ಷದ ಅಧ್ಯಕ್ಷರ ಪರವಾಗಿ, ಪಕ್ಷದ ಪರವಾಗಿ ಹೈಕಮಾಂಡ್ ಇದೆ. ಯಡಿಯೂರಪ್ಪನವ್ರ ಹತ್ರ ನಾವು ಆ ವಿಷಯ ಚರ್ಚೆ ಮಾಡಲಿಲ್ಲ. ಕಾರ್ಯಕರ್ತರು ಮಾತ್ರ ಒಂದು ಆತ್ಮಸಂತೋಷ ಮತ್ತು ತೃಪ್ತಿ ಪಡ್ಕೊಂಡಿದ್ದಾರೆ ಅನ್ನೋದು ಅಷ್ಟೇ ಹೇಳಿದ್ದು ಬಿಟ್ಟರೆ ಅವು ಉಚ್ಚಾಟನೆದು ಆ ಯತ್ನಾಳ್ ಅವ್ರ ವಿಷಯ ನಾವು ಅವ್ರ ಹತ್ರ ಚರ್ಚೆನೇ ಮಾಡಲಿಲ್ಲ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಮಾಜಿ ಶಾಸಕರ ನಿಯೋಗ ಹೈಕಮಾಂಡ್ ಭೇಟಿ ಮಾಡುತ್ತಾರೆ.
ನೋಡೋಣ ಈಗ ನಾವು ಅಧ್ಯಕ್ಷ ಹತ್ರ ಟೈಮ್ ಕೇಳ್ಕೊಂಡಿದ್ದೀವಿ. ಅಧ್ಯಕ್ಷರು ಯಾವಾಗ ಟೈಮ್ ಕೊಟ್ಟು ನಮ್ಮನ್ನೆಲ್ಲ ಚರ್ಚೆ ಮಾಡ್ತಾರೆ, ನಂತರ ಆ ಅವಶ್ಯಕತೆ ಬಂದರೆ ನಾವೆಲ್ಲರೂ ಸೇರಿ ಹೈಕಮಾಂಡಿಗೆ ಡೆಲ್ಲಿಗೆ ಹೋಗಲಿಕ್ಕೆ ಸಿದ್ಧರಾಗಿದ್ದೀವಿ.